ಇನ್ನು ಹಿಜಾಬ್ ಬಗ್ಗೆ ಸಿಎಂ ಜೊತೆಗೆ ಮಾತನಾಡಿ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ನೀಡಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ಈಗಾಗಲೇ ರಾಜಕೀಯ ಮಾಡಬೇಕಾಗಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಇದೇ ವೇಳೆ ಹೇಳಿದ್ದಾರೆ. ಹಿಜಾಬ್ ವಿಚಾರವಾಗಿ ಮುಖ್ಯಮಂತ್ರಿಯವರ ಜೊತೆಗೆ ಮಾತನಾಡಿ ಒಂದು ನಿರ್ಧಾರವನ್ನು ಕೈಗೊಳ್ತೀವಿ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಹಿಜಾಬ್ ವಿಚಾರದಲ್ಲಿ ರಾಜಕೀಯ ಮಾಡಬೇಕಾಗಿಲ್ಲ, ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ, ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತೀವಿ. ದೇಶದಲ್ಲಿ ಅವರೇ ವಿಷ ಬೀಜವನ್ನು ಬಿತ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಮಧು ಬಂಗಾರಪ್ಪ ಪರೋಕ್ಷ ವಾಗ್ದಾಳಿಯನ್ನು ಮಾಡಿದ್ದಾರೆ. ಈ ಬಿಜೆಪಿ ಅವರಿಗೆ ನಾನು ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಡೀ ರಾಜ್ಯದಲ್ಲಿ ಎಲ್ಲ ಬಿಜೆಪಿ ನಾಯಕರು ಸೋತಿರೋರು ಗೆದ್ದಿರೋರು ಎಲ್ಲರೂ ಸೇರಿ ಎಂಥರು ವೀಕ್ಷಣೆಗೆ ಹೋಗಿದ್ರು. ವೀಕ್ಷಣೆಗೆ ಹೋದಾಗ ಯಾರಿಗೆ ಕೊಟ್ರಂತೆ ರಿಪೋರ್ಟು? ಕ್ಯಾಪ್ಟನ್ ಲೆಸ್ ಆಗಿದ್ರು 6 ತಿಂಗಳು. ಅಶೋಕ್ ಅವ್ರು ಬಂದಿದ್ದಾರೆ. ಅಶೋಕ್ ಅವ್ರು ಬಂದಮೇಲೆ ಏನೋ ಒಂದಿಷ್ಟು ಕೈ ತುಂಬ ಕೆಲಸ ಸಿಕ್ತು. ಹೋಗಲಿ ಡೆಲ್ಲಿಗೆ ಹೋಗಿ ಕೊಡಲಿ ಎಂ ಪಿ ಅವರಿಗೆ. ಎಂ ಪಿಗಳು ಹೋಗ್ಬಿಟ್ಟು ಮಾತಾಡಲಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ 3 ತಿಂಗಳಾದಮೇಲೆ ಬರ ಪರಿಹಾರದ್ದು ಕೇಳಕ್ಕೆ ಹೋದರೆ 3 ತಿಂಗಳಾದಮೇಲೆ ಸಮಯ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಉಡುಗೆ ತೊಡುಗೆದು ನಾನು ತಮಗೆ ಒಂದು ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಮುಂಚೆಯಿಂದನೂ ಕೂಡ ಎಲೆಕ್ಷನ್ ಪೂರ್ವಕವಾಗಿ ಇದು ಡ್ರೆಸ್ ಕೋಡ್ ಇದೆಲ್ಲ ಅವ್ರಿಗೆ ಬಿಡಬೇಕು. ಆ ಧರ್ಮದ ಅವರು ಫ್ರೀಡಮ್ ಅದು, ನಾವೆಲ್ಲ ಅದನ್ನ ಹಾಗೆ ರಿಸ್ಟ್ರಿಕ್ಟ್ ಮಾಡಬಾರ್ದು, ನಿಷೇಧ ಮಾಡಬಾರ್ದು ಅಂತೇಳಿ ಹೇಳಿದ್ದಾರೆ. ಕೋರ್ಟಿಗೆ ಹೋಯ್ತು, ಎಲ್ಲ ಆಯಿತು. ಈಗೆಲ್ಲ SDMs ಅವರು ನೀವೇನು ಡಿಸಿಷನ್ ತೊಗೊಳ್ತೀರೋ ನೀವು ತೊಗೊಳ್ಳಿ ಅಂತ. ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಯಾರೋ ಪಬ್ಲಿಕ್ಕಲ್ಲಿ ಒಂದು ಮಾತು ಕೇಳಿರೋದ್ರಿಂದ ಅದನ್ನು ಹೇಳಿರೋದ್ರಿಂದ ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳ ಚರ್ಚೆ ಮಾಡ್ತೀನಿ. ಅವ್ರ ಡೈರೆಕ್ಷನ್ಸ್ ಏನಿರ್ತದೆ, ಇದು ಬರೀ ಶಿಕ್ಷಣ ಇಲಾಖೆ ಅಲ್ಲ, ಇಡೀ ಕೆಲವು ವ್ಯವಸ್ಥೆ ಬರ್ತದೆ. ಆ ವ್ಯವಸ್ಥೆಯಲ್ಲಿ ಮಾಡಬೇಕಾಗ್ತದೆ. ಇದ್ರದ್ದು ಏನೇನು ವಿಚಾರ ಆಚಾರಗಳನ್ನೆಲ್ಲ ತಿಳ್ಕೊಂಡು ನಾನು ತೀರ್ಮಾನ. ಸುಪ್ರೀಂ ಕೋರ್ಟ್ ಇರೋದ್ರಿಂದ ಸರ್ ಇದನ್ನ ಸರ್ಕಾರ ವಾಪಸ್ ಪಡೆಯಲಿಕ್ಕೆ ಅವಕಾಶ ಸಿಗುತ್ತಾ? ಅದನ್ನ ನೋಡೋಣ. ಅದನ್ನ ನಾನು ಹೇಳಿದ್ನಲ್ಲ, ಲೀಗಲ್ ಆಗಿ ಅಡ್ವೊಕೇಟ್ ಜನರಲ್ ಅವ್ರಿಗೆ ಮಾತಾಡುವ. ಅದಕ್ಕೆ ನಾನು ಹೇಳಿದ್ನಲ್ಲ, ಶಿಕ್ಷಣ ಇಲಾಖೆ ಒಂದು ಕಾನೂನಿನ ಇತಿಮಿತಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಯಾವಾಗಲೂ ಕೂಡ. ಅದನ್ನ ಇವಾಗ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಬಿಟ್ಟಿದ್ದಾರೆ, ನೀವು ಹೇಳಿದಿರಿ, ಅಪೋಸಿಷನ್ ಅವ್ರು ಹಿಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಇದು ಚರ್ಚೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಡೈರೆಕ್ಷನ್ಸಲ್ಲಿ ಕಾನೂನಿನ ಇತಿಮಿತಿಯಲ್ಲಿ ಎಲ್ಲರಿಗೂ ಫ್ರೀಡಮ್ ಬರಂಗೆ ಕುತ್ಕೊಂಡು ಯಾರಿಗೂ ತೊಂದರೆ ಆಗದೇ ಇರೋ ರೀತಿಯಲ್ಲಿ ಇದನ್ನ ನಾವು ಡಿಸಿಷನ್ಸ್ನ ತಗೊಳ್ತಾ